ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 3 ಕಿಷ್ಕಿಂಧಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ವಾಲಿ ನನ್ನಣ್ಣ, ಮಹಾಶೂರ, ಬಲಾಢ್ಯ, ಶತ್ರುಗಳನ್ನು ಸದೆಬಡಿದವನು. ನಮ್ಮ ತಂದೆ ವೃಕ್ಷ ರಜಸ್ಸಿಗೆ ಅವನೆಂದರೆ ಬಹಳ ಪ್ರೀತಿ. ನನಗೋ ಅವನ ಮೇಲೆ ಪ್ರೀತಿ ಗೌರವ. ನಮ್ಮಪ್ಪ ತೀರಿಕೊಂಡ ಮೇಲೆ ಮಂತ್ರಿಗಳೆಲ್ಲ ಸೇರಿ ಹಿರಿಯನೆಂದು ವಾಲಿಗೇ ಪಟ್ಟ ಕಟ್ಟಿದರು. ನನ್ನನ್ನು ಯುವರಾಜನನ್ನಾಗಿ ಮಾಡಿದರು. ಅವನು ಪಿತ್ರಾರ್ಜಿತ ರಾಜ್ಯವನ್ನು ಆಳುತ್ತಿದ್ದರೆ ನಾನು ಅವನ ಆಳಿನಂತೆ ಅವನ ಸೇವೆಯನ್ನು ಮಾಡುತ್ತಿದ್ದೆನು. ದುಂದುಭಿ ರಾಕ್ಷಸನ ಮಗ ಮಾಯಾವಿ ಎಂಬುವನಿದ್ದನು. ಅವನಿಗೂ ವಾಲಿಗೂ ಒಂದು ಹೆಣ್ಣಿನ ವಿಷಯದಲ್ಲಿ ಭಯಂಕರವಾದ ವೈರ ಬೆಳೆದಿತ್ತು. ಒಂದು ದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಕಿಷ್ಕಿಂಧೆಯ ಬಾಗಿಲಿಗೆ ದುಂದುಭಿಯು ಬಂದು ಗರ್ಜಿಸಿ ವಾಲಿಯನ್ನು ಯುದ್ಧಕ್ಕೆ ಕರೆದನು. ನಿದ್ರಿಸುತ್ತಿದ್ದ ನನ್ನಣ್ಣ ಗರ್ಜನೆಯಿಂದ ಕೆರಳಿ ಅವನ ಮೇಲೆ ಏರಿ ಹೋದನು. ಆಗ ನಾನು ಇತರ ಹೆಂಗಸರು ಯುದ್ಧಕ್ಕೆ ಹೋಗದಂತೆ ವಾಲಿಯನ್ನು ತಡೆಯಲು ನೋಡಿದೆವು. ಆದರೆ ಅವನು ನಮ್ಮನ್ನು ಧಿಕ್ಕರಿಸಿ ಹೊರಟೇ ಬಿಟ್ಟನು. ಆಗ ನಾನು ಅವನನ್ನು ಹಿಂಬಾಲಿಸಿದೆನು. ನಮ್ಮಿಬ್ಬರನ್ನು ಕಂಡು ಮಾಯಾವಿಯು ಹೆದರಿ ಓಡತೊಡಗಿದನು. ಆಗ ಆಕಾಶದಲ್ಲಿ ಚಂದ್ರನಿದ್ದುದರಿಂದ ಬೆಳದಿಂಗಳಿನಲ್ಲಿ ದಾರಿ ಕಾಣಿಸುತ್ತಿತ್ತು. ನಾವೂ ಅವನನ್ನು ಬೆನ್ನಟ್ಟಿದೆವು. ಆ ರಾಕ್ಷಸನು ಹುಲ್ಲು ಮುಚ್ಚಿದ್ದ ಒಂದು ದೊಡ್ಡ ಬಿಲವನ್ನು ಹೊಕ್ಕನು. ನಾವು ಬಿಲದ ಹೊರಗಿದ್ದೆವು. ರಾಕ್ಷಸನು ಬಿಲದೊಳಗೆ ಹೋಗಿದ್ದುದರಿಂದ ವಾಲಿಯ ಕ್ರೋಧ ಇಮ್ಮಡಿಸಿತು. ಅವನು ನನಗೆಂದನು, ಸುಗ್ರೀವ, ನೀನಿಲ್ಲಿ ಎಚ್ಚರದಿಂದ ನಿಂತಿರು. ನಾನು ಒಳಗೆ ಹೋಗಿ ಶತ್ರುವನ್ನು ಮುಗಿಸಿ ಬರುತ್ತೇನೆ. ಆಗ ನಾನೆಂದೆ, ಅಣ್ಣ, ನಾನೂ ನಿನ್ನ ಜೊತೆ ಬರುತ್ತೇನೆ. ಆದರೆ ವಾಲಿ ಅದಕ್ಕೆ ಒಪ್ಪಲಿಲ್ಲ. ನನ್ನ ಪಾದಗಳನ್ನು ಮುಟ್ಟಿಸಿ ಆಣೆ ಮಾಡಿಸಿಕೊಂಡನು. ಆಮೇಲೆ ಬಿಲದೊಳಗೆ ಹೋದನು. ಬಿಲದೊಳಗೆ ಅವನು ಹೋಗಿ ಪೂರ್ತಿ 1 ವರ್ಷವೇ ಕಳೆಯಿತು. ನಾನು ಬಿಲದ್ವಾರದಲ್ಲೇ ನಿಂತಿದ್ದೆ. ಅಣ್ಣನು ಬಾರದೇ ಇದ್ದುದರಿಂದ ಅವನು ಬದುಕಿಲ್ಲವೆಂಬ ಕೆಟ್ಟ ಸಂಶಯ ನನಗೆ ಬಂತು. ಅದಕ್ಕೆ ಸರಿಯಾಗಿ ಬಿಲದೊಳಗಿನಿಂದ ನೊರೆ ನೊರೆ ರಕ್ತವೂ ಹೊರಗೆ ಹರಿದು ಬಂತು. ಬಿಲದೊಳಗಿನಿಂದ ರಾಕ್ಷಸನ ಗರ್ಜನೆಯೂ ಕೇಳಿಸಿತು. ಆದರೆ ನನ್ನಣ್ಣನ ಧ್ವನಿ ಮಾತ್ರ ಕೇಳಿಸಲೇ ಇಲ್ಲ. ಆದುದರಿಂದ ವಾಲಿಯು ಬದುಕಿಲ್ಲ ಎಂದು ನಿಶ್ಚಯಿಸಿ ಒಂದು ದೊಡ್ಡ ಬಂಡೆಕಲ್ಲನ್ನು ಬಿಲದ ಬಾಯಿಗೆ ಇಡುಕಿದೆನು. ರಾಕ್ಷಸನ ಹೊರಗೆ ಬಾರದಿರಲಿ ಎಂದು ನಾನು ಹಾಗೆ ಮಾಡಿದ್ದು. ಅಲ್ಲಿಂದ ನಾನು ದುಃಖಿಸುತ್ತಾ ಕಿಷ್ಕಿಂಧೆಗೆ ಹಿಂದಿರುಗಿದೆನು. ಗುಟ್ಟಾಗಿ ಅಣ್ಣನಿಗೆ ತರ್ಪಣವನ್ನು ಕೊಟ್ಟೆನು. ಆದರೆ ಅವನ ಸಾವಿನ ಸುದ್ದಿಯನ್ನು ಗುಟ್ಟಾಗಿಯೇ ಇಟ್ಟೆನು. ಆದರೆ ಮಂತ್ರಿಗಳು ರಹಸ್ಯವನ್ನು ಕಂಡುಹಿಡಿದು ನನಗೆ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟರು. ಆದರೆ ಅಣ್ಣನ ಮೇಲಿನ ಗೌರವದಿಂದ ನನಗೆ ರಾಜ್ಯದ ಮೋಹ ಉಂಟಾಗಲೇ ಇಲ್ಲ. ಅಷ್ಟರಲ್ಲಿ ವಾಲಿಯು ಶತ್ರುವನ್ನು ಸಂಹರಿಸಿ ಕಿಷ್ಕಿಂಧೆಗೆ ಬಂದೇ ಬಿಟ್ಟನು. ನಾನು ಸಂತೋಷದಿಂದ ಮತ್ತು ಗೌರವದಿಂದ ಅವನಿಗೆ ವಂದಿಸಿದೆನು. ಆದರೆ ಅವನು ನನ್ನನ್ನು ಆಶೀರ್ವದಿಸಲೇ ಇಲ್ಲ. ಅವನ ಮನಸ್ಸು ಮುರಿದು ಹೋಗಿತ್ತು. ನಾನು ನನ್ನ ತಲೆಯನ್ನು ಅವನ ಪಾದದ ಮೇಲಿಟ್ಟರೂ ಅವನು ಸಿಟ್ಟಿನಿಂದ ನನ್ನನ್ನು ಕ್ಷಮಿಸಲೇ ಇಲ್ಲ. ಹಾಗೆ ಕೋಪಾವಿಷ್ಟನಾದ ಅಣ್ಣನನ್ನು ಸಮಾಧಾನ ಪಡಿಸಲು ನಾನೆಂದೆ, ಅಣ್ಣ, ಸೌಭಾಗ್ಯದಿಂದ ನೀನು ಕ್ಷೇಮವಾಗಿ ಹಿಂದಿರುಗಿ ಬಂದಿರುವುದು, ಪುಣ್ಯದಿಂದ ಶತ್ರುವೂ ನಾಶವಾಗಿರುವುದು ನನಗೆ ಬಹಳ ಸಂತೋಷವಾಗಿದೆ. ನಾನು ಅನಾಥ, ನೀನೇ ನನಗೆ ದಿಕ್ಕು. ಈ ರಾಜ್ಯ ಛತ್ರವನ್ನು ನೀನೇ ಹೊರು, ನನಗಿದು ಬೇಡ. ರಾಜ 1 ವರ್ಷ ಬಿಲದ ಬಾಗಿಲಿನಲ್ಲಿ ಬಹಳ ಕಷ್ಟದಿಂದ ಕಾದು ನಿಂತಿದ್ದೆನು ವಾಲಿ. ಆಗ ಬಿಲದಿಂದ ರಕ್ತವು ಹರಿದು ಬಂತು. ಆಗ ಅತಿ ದುಃಖದಿಂದ ನಾನು ಬಿಲದ್ವಾರವನ್ನು ಮುಚ್ಚಿ ನಗರಕ್ಕೆ ಬಂದೆ. ನಾನು ಬೇಡವೆಂದರೂ ಪೌರರು ಮಂತ್ರಿಗಳು ಸೇರಿ ನನಗೆ ಪಟ್ಟ ಕಟ್ಟಿದರು. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನೀನು ನನ್ನನ್ನು ಕ್ಷಮಿಸಣ್ಣ. ಯಾವತ್ತೂ ನೀನೇ ರಾಜ. ನೀನಿಲ್ಲವೆಂದು ನಾನು ಈ ಭಾರವನ್ನು ಹೊರಬೇಕಾಯಿತು. ಇದು ನನ್ನಲ್ಲಿ ನ್ಯಾಸದಂತೆ ಇದೆಯೇ ಹೊರತು ನಾನು ರಾಜನಲ್ಲ. ಇದನ್ನು ನೀನೇ ತೆಗೆದುಕೋ. ಶತ್ರುಘಾತಕನೇ, ನನ್ನ ಮೇಲೆ ಸಿಟ್ಟಾಗಬೇಡ. ತಲೆಬಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ಹೀಗೆ ಎಷ್ಟೇ ಪ್ರೀತಿ ಗೌರವಗಳಿಂದ ನಾನು ಅರಿಕೆ ಮಾಡಿಕೊಂಡರೂ ಅವನ ಕೋಪ ಕಡಿಮೆಯಾಗಲೇ ಇಲ್ಲ. ಅವನು ನನಗೆ ಧಿಕ್ಕಾರವನ್ನು ಹೇಳಿ ಪೌರರನ್ನು ಮಂತ್ರಿಗಳನ್ನು ಕರೆಯಿಸಿ ಅವರ ಮುಂದೆ ನಡೆದಿದ್ದನ್ನೆಲ್ಲ ಹೇಳಿದನು. ನಾನು ಆ ರಾಕ್ಷಸನನ್ನು ಹುಡುಕುವುದರಲ್ಲಿ 1 ವರ್ಷ ಕಳೆದು ಹೋಯಿತು. ಕೊನೆಗೆ ಸಿಕ್ಕಿದ. ಅವನನ್ನು ಕೊಂದು ಹೊರಗೆ ಬರಲು ನೋಡಿದರೆ ಬಿಲದ ಬಾಯಿಗೆ ಬಂಡೆಯನ್ನು ಇಡಲಾಗಿತ್ತು. ಆಗ ನಾನು ಅನೇಕ ಸಲ ಸುಗ್ರೀವ ಎಂದು ಕೂಗು ಹಾಕಿದೆನು. ಆದರೆ ಉತ್ತರವೇ ಬರಲಿಲ್ಲ.
ನಾನು ಬಂಡೆಯನ್ನು ಒದ್ದು ಪುಡಿಗಟ್ಟಿ ಹೊರಗೆ ಬಂದೆನು. ಈ ಪಾಪಿ ನಾನು ಬಿಲದಿಂದ ಹೊರಗೆ ಬರಬಾರದೆಂದು ಅದನ್ನು ಬಂಡೆಯಿಂದ ಮುಚ್ಚಿದ್ದನು. ಯಾಕೆಂದರೆ ಇವನಿಗೆ ರಾಜ್ಯದ ಮೇಲೆ ಆಸೆ ಇತ್ತು. ಭ್ರಾತೃ ಸ್ನೇಹವನ್ನು ಮರೆತವನು ಈ ದುರಾತ್ಮನು. ಹೀಗೆಂದು ಜರಿದು ನನ್ನನ್ನು ಉಟ್ಟ ಬಟ್ಟೆಯಲ್ಲೇ ರಾಜ್ಯದಿಂದ ಹೊರಹಾಕಿದನು. ಅವನಿಗೆ ಯಾರ ಭಯ? ಅವನು ನನ್ನ ಪಾಲಿನ ರಾಜ್ಯವನ್ನೂ ನನ್ನ ಹೆಂಡತಿ ರುಮೆಯನ್ನೂ ವಶಪಡಿಸಿಕೊಂಡನು. ನಾನು ಅವನ ಭಯದಿಂದ ಈ ಋಷಮುಖ ಪರ್ವತವನ್ನು ಆಶ್ರಯಿಸಿದ್ದೇನೆ. ಅವನು ಇಲ್ಲಿ ಬರುವಂತಿಲ್ಲ. ಆದುದರಿಂದ ನಾನಿಲ್ಲಿ ಕ್ಷೇಮದಿಂದ ಇದ್ದೇನೆ. ರಾಮ, ಇದು ನನ್ನ ವೃತ್ತಾಂತ. ನಾನೇನು ತಪ್ಪು ಮಾಡದೇ ಇದ್ದರೂ ನನಗೆ ಈ ಕಷ್ಟ ಪ್ರಾಪ್ತವಾಗಿದೆ. ರಾಮ, ಆ ದುರ್ಮತಿ ವಾಲಿಯನ್ನು ನಿಗ್ರಹಿಸು, ನನ್ನನ್ನು ಅನುಗ್ರಹಿಸು. ರಾಮನು ಸುಗ್ರೀವನಿಗೆ ಆಶ್ವಾಸನೆಯನ್ನಿತ್ತನು. ಸುಗ್ರೀವ, ನಾನು ಅವನನ್ನು ನೋಡುವವರೆಗಷ್ಟೇ ಅವನು ಬದುಕಿರುತ್ತಾನೆ. ನನ್ನ ದುಃಖದಿಂದ ನಿನ್ನ ದುಃಖ ಏನೆಂಬುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. ಈ ಶೋಕಸಾಗರದಿಂದ ನಿನ್ನನ್ನು ಖಂಡಿತ ನಾನು ಪಾರು ಮಾಡುತ್ತೇನೆ. ಇದನ್ನು ಕೇಳಿ ಸುಗ್ರೀವನಿಗೆ ನೆಮ್ಮದಿಯಾಯಿತು. ರಾಮನ ಮಾತುಗಳು ಹರ್ಷವನ್ನು ಪೌರುಷವನ್ನು ಹೆಚ್ಚಿಸುವಂಥವುಗಳಾಗಿದ್ದವು. ಅವುಗಳನ್ನು ಕೇಳಿ ಸುಗ್ರೀವನು ರಾಮನನ್ನು ಹೊಗಳಿ ಅವನನ್ನು ಪೂಜಿಸಿದನು. ಅವನೆಂದನು, ರಾಮ, ನೀನು ಸಿಟ್ಟಿಗೆದ್ದರೆ ಯುಗಾಂತ್ಯದ ಸೂರ್ಯನ ಹಾಗೆ ನಿನ್ನ ತೀಕ್ಷ್ಣ ಬಾಣಗಳಿಂದ ಲೋಕಗಳನ್ನೇ ಸುಟ್ಟು ಬಿಡಬಲ್ಲೆ. ಇದರಲ್ಲೇನೂ ಸಂಶಯವಿಲ್ಲ. ಆದರೆ ಮೊದಲು ವಾಲಿಯ ಬಲ ಪರಾಕ್ರಮಗಳನ್ನು ನಿನಗೆ ತಿಳಿಸಿಬಿಡುತ್ತೇನೆ. ಅನಂತರ ಅವನನ್ನು ಬಗ್ಗುಬಡಿಯುವ ನಿರ್ಧಾರವನ್ನು ನೀನು ಯೋಚಿಸಬಹುದು. ಈ ವಾಲಿ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಪಶ್ಚಿಮದ ಸಮುದ್ರದಿಂದ ಉತ್ತರದ ಸಮುದ್ರಕ್ಕೆ ಸ್ವಲ್ಪವೂ ಶ್ರಮವಿಲ್ಲದೆ ಹೋಗಿ ಬರುತ್ತಾನೆ. ಆ ಬಲಶಾಲಿ ಪರ್ವತಗಳ ತುದಿಗಳಿಗೆ ಹೋಗಿ ಬೇರೆ ಬೇರೆ ಶಿಖರಗಳನ್ನು ಕಿತ್ತು ಆಕಾಶಕ್ಕೆಸೆದು ಅವುಗಳು ಕೆಳಗೆ ಬೀಳುವಾಗ ಕೈಯಲ್ಲೇ ಹಿಡಿದು ಬಿಡುತ್ತಾನೆ. ಬೃಹದ್ ವೃಕ್ಷಗಳನ್ನು ಮುರಿಯುತ್ತಾನೆ. ಇದು ಅವನ ಶಕ್ತಿ ಪ್ರದರ್ಶನಕ್ಕಷ್ಟೇ. ಕೋಣನ ರೂಪದ ಒಬ್ಬ ಭಯಂಕರ ರಾಕ್ಷಸನಿದ್ದನು. ಅವನ ಹೆಸರು ದುಂದುಭಿ. ದೊಡ್ಡ ಬೆಟ್ಟದಂತಿದ್ದನು. ಅವನಿಗೆ 1000 ಆನೆಗಳ ಬಲವಿತ್ತು. ಹಾಗೆ ವರದಾನವೂ ಇತ್ತು. ಹೀಗೆ ಮದೋನ್ಮತ್ತನಾಗಿ ಅವನು ಒಮ್ಮೆ ಮಹಾಸಾಗರದ ಮುಂದೆ ನಿಂತು ನನ್ನೊಡನೆ ಯುದ್ಧಕ್ಕೆ ಬಾ ಎಂದು ಕರೆದನು. ಆಗ ಸಮುದ್ರರಾಜನು ಕಾಣಿಸಿಕೊಂಡು, ನಿನ್ನೊಡನೆ ಯುದ್ಧ ಮಾಡುವ ಶಕ್ತಿ ನನಗಿಲ್ಲ ಮಹಾರಾಯ. ಆದರೆ ನಿನ್ನ ಸಂಗಡ ಯುದ್ಧ ಮಾಡಬಲ್ಲವನೊಬ್ಬನಿದ್ದಾನೆ. ಅವನ ಹೆಸರು ಶಂಕರನ ಮಾವ ಪರ್ವತರಾಜ. ಅವನು ಹಿಮವಂತನೆಂಬ ಪರ್ವತರಾಜ. ಅವನು ಯುದ್ಧದಲ್ಲಿ ನಿನಗೆ ತೃಪ್ತಿ ಕೊಡಬಲ್ಲನು ಎಂದನು. ಸಮುದ್ರರಾಜನು ಹೆದರಿಕೊಂಡಿದ್ದಾನೆ ಎಂದುಕೊಂಡು ರಾಕ್ಷಸನು ಬಾಣದ ವೇಗದಲ್ಲಿ ಹಿಮಪರ್ವತಕ್ಕೆ ಹೋದನು. ಅಲ್ಲಿ ಆನೆಯಂತಹ ದೊಡ್ಡ ದೊಡ್ಡ ಮಂಜುಗೆಡ್ಡೆಗಳನ್ನು ಅತ್ತಿತ್ತ ಚೆಲ್ಲಾಡಿ ಗರ್ಜಿಸಿದನು. ಆಗ ಬಿಳಿ ಮೋಡದಂತಹ ಹಿಮವಂತನು ಶಿಖರದ ಮೇಲೆ ನಿಂತುಕೊಂಡು, ಏ ದುಂದುಬಿಯೇ, ನನಗೆ ಸುಮ್ಮನೆ ತೊಂದರೆ ಕೊಡಬೇಡಪ್ಪ. ನೀನು ಧರ್ಮಿಷ್ಠನಲ್ಲವೇ? ಇಲ್ಲೆಲ್ಲ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದಾರೆ, ಅವರಿಗೆ ಕ್ಲೇಶವಾಗುತ್ತದೆ. ಆಗ ಸಿಟ್ಟಿನಿಂದ ಕೆಂಪಾದ ಕಣ್ಣುಗಳನ್ನು ತಿರುಗಿಸುತ್ತಾ ದುಂದುಬಿ ಹೇಳಿದನು, ನಿನಗೆ ಯುದ್ಧ ಮಾಡುವ ಶಕ್ತಿ ಇಲ್ಲ, ಅದಕ್ಕೆ ಹೆದರಿಕೊಂಡಿದ್ದೀಯಲ್ಲ. ಹೋಗಲಿ, ನನ್ನೊಡನೆ ಯುದ್ಧ ಮಾಡಬಲ್ಲ ಶಕ್ತಿಶಾಲಿಗಳು ಯಾರಾದರೂ ಇದ್ದರೆ ಹೇಳು, ನಾನು ಅಲ್ಲೇ ಹೋಗುತ್ತೇನೆ. ಅದಕ್ಕೆ ಪರ್ವತರಾಜನೆಂದನು, ಕಿಷ್ಕಿಂಧೆಯಲ್ಲಿ ಮಹಾಪ್ರಾಜ್ಞನೂ ಇಂದ್ರನಂತೆ ಪರಾಕ್ರಮಿಯೂ ಆದ ವಾಲಿ ಎಂಬುವವನಿದ್ದಾನೆ. ಅವನು ನಿನ್ನೊಡನೆ ಯುದ್ಧ ಮಾಡಲು ಸಮರ್ಥನು. ಅವನು ಅತಿ ಬಲಶಾಲಿ. ಅವನನ್ನು ಯಾರಿಂದಲೂ ಸೋಲಿಸಲಾಗುವುದಿಲ್ಲ. ಅವನು ಯುದ್ಧ ವಿಶಾರದ. ನೀನು ಅವನಲ್ಲಿ ಹೋಗಿ ನಿನ್ನ ಬಲವನ್ನು ಪರೀಕ್ಷಿಸಬಹುದು. ಹಿಮವಂತನ ಮಾತಿನಂತೆ ಕ್ರೋಧದಿಂದ ದಗದಗಿಸುತ್ತಾ ದುಂದುಬಿಯು ಕಿಷ್ಕಿಂಧೆಗೆ ಬಂದನು. ಚೂಪಾದ ಕೋಡುಗಳಿರುವ ಮಹಿಷಾಕಾರದ ಆ ದುಂದುಬಿಯು ಮಳೆಗಾಲದ ಕರಿಮೋಡದಂತೆ ಕಿಷ್ಕಿಂಧೆಯ ಬಾಗಿಲಿಗೆ ಬಂದು ಗರ್ಜಿಸಿದನು. ಅದಕ್ಕೆ ಭೂಮಿಯೇ ನಡುಗಿದಂತಾಯಿತು. ಅಕ್ಕಪಕ್ಕದಲ್ಲಿದ್ದ ಮರಗಳನ್ನೆಲ್ಲ ಮುರಿದು ಹಾಕಿದನು. ನೆಲವನ್ನು ಗುರಸುಗಳಿಂದ ಕೆದಕಿದನು. ಆನೆಯಂತೆ ಪುರದ್ವಾರವನ್ನು ಕೊಂಬುಗಳಿಂದ ಬಗೆದನು. ಅಂತಃಪುರದಲ್ಲಿದ್ದ ವಾಲಿಯು ಗರ್ಜನೆಯನ್ನು ಕೇಳಿ ಅಸಹನೆಯಿಂದ ಹೊರಬಂದನು. ಅವನೊಡನೆ ಅವನ ಸ್ತ್ರೀಯರೂ ಬಂದರು. ತಾರೆಗಳೊಡನೆ ಚಂದ್ರನೇ ಬಂದಂತಾಯಿತು. ವಾನರ ಅಧಿಪತಿಯಾದ ವಾಲಿಯು ದುಂದುಬಿಗೆಂದನು, ಲೋ ದುಂದುಬಿ, ನಗರದ ಬಾಗಿಲಿಗೆ ಅಡ್ಡ ನಿಂತು ಯಾಕೋ ಅಬ್ಬರಿಸುವುದು? ನೀನು ನನಗೆ ತಿಳಿದಿರುವವನೇ? ನಿನಗೇನು ಸಾಯುವ ಆಸೆಯಾಗಿದೆಯೇ? ಸುಮ್ಮನೆ ಹೋಗು, ಪ್ರಾಣ ಉಳಿಸಿಕೊ. ವಾಲಿಯ ಮಾತಿನಿಂದ ಕೋಪೋದ್ರಿಕ್ತನಾದ ದುಂದುಬಿಯು ಕೆಂಗಣ್ಣಿನಿಂದ ವಾಲಿಯನ್ನು ದುರುಗುಟ್ಟಿಕೊಂಡು ನೋಡಿ ಅರಚಿದನು. ಹೆಂಗಸರ ಎದುರು ನಿನ್ನ ಪೌರುಷವನ್ನು ಕೊಚ್ಚಿಕೊಳ್ಳಬೇಡವೋ ಅಧಮ, ನನ್ನೊಡನೆ ಯುದ್ಧಕ್ಕೆ ಬಾ, ಅಥವಾ ಈ ಒಂದು ರಾತ್ರಿಯ ಮಟ್ಟಿಗೆ ನಾನು ಕ್ರೋಧವನ್ನು ತಡೆದುಕೊಂಡಿರುತ್ತೇನೆ. ನೀನು ಬೇಕಾದರೆ ಸ್ತ್ರೀ ಸುಖವನ್ನು ಅನುಭವಿಸಿ ಬೆಳಿಗ್ಗೆ ಯುದ್ಧಕ್ಕೆ ಬರಬಹುದು. ನೀನು ಕಪಿಗಳಿಗೆಲ್ಲ ರಾಜ. ಅವರಿಗೆಲ್ಲ ಏನೇನು ಉಡುಗೊರೆಗಳನ್ನು ಕೊಡಬೇಕೋ ಕೊಡು. ಮಿತ್ರರಿಗೆಲ್ಲ ವಿದಾಯವನ್ನು ಹೇಳಿ ಬಾ. ಈ ಕಿಷ್ಕಿಂಧೆಯನ್ನು ಮುಂದೆ ನೋಡಿಕೊಳ್ಳಲು ಒಬ್ಬನನ್ನು ನೇಮಿಸು. ಈಗ ಹೆಂಗಸರ ಜೊತೆ ನಿಂತುಕೊಂಡು ಸರಸವಾಡು. ನಾಳೆ ನಿನ್ನನ್ನೇ ನೋಡಿಕೊಳ್ಳುತ್ತೇನೆ. ಏಕೆಂದರೆ ಅಮಲಿನಲ್ಲಿರುವವನನ್ನು, ಎಚ್ಚರ ಇಲ್ಲದಿರುವವನನ್ನು,
ನಿದ್ರಿಸಿದವನ್ನ ನಿರಾಯುಧನನ್ನು ನಿನ್ನಂತೆ ಮದಮೋಹಿತನನ್ನು ಕೊಂದರೆ ಭ್ರೂಣಹತ್ಯೆಯ ಪಾಪ ಸುತ್ತಿಕೊಳ್ಳುತ್ತದೆ ನನಗೆ. ಆಗ ವಾಲಿಯು ಸ್ತ್ರೀಯರನ್ನು ಒಳಗಡೆ ಕಳುಹಿಸಿ ನಗುತ್ತಾ ಎಂದನು, ನನ್ನನ್ನು ಮತ್ತನಾದವನೆಂದು ಭಾವಿಸಬೇಡ. ನನ್ನ ಈ ಮದವನ್ನು ವೀರಪಾಣವೆಂದೇ ತಿಳಿ. ನಿನಗೆ ಭಯವಾಗಿಲ್ಲವೆಂದಾದರೆ ಈಗಲೇ ಯುದ್ಧಕ್ಕೆ ಬಾ. ಹೀಗೆಂದ ವಾಲಿಯು ಇಂದ್ರನು ಕೊಟ್ಟ ಚಿನ್ನದ ಸರವನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತನು. ಪರ್ವತ ಸದೃಶವಾದ ದುಂದುಭಿಯ ಕೋಡುಗಳನ್ನು ಹಿಡಿದುಕೊಂಡು ಗರ್ಜಿಸುತ್ತಾ ಹೋರಾಡಿದನು. ಮತ್ತೆ ದುಂದುಭಿಯನ್ನು ನೆಲಕ್ಕೆ ಕಡಿವಿ ಗರ್ಜಿಸಿದನು. ದುಂದುಭಿಯ ಕಿವಿಗಳಿಂದ ರಕ್ತ ಸುರಿಯತೊಡಗಿತು. ಇಬ್ಬರೂ ಘೋರವಾಗಿ ಕಾದಾಡಿದರು. ಯುದ್ಧ ನಡೆಯುತ್ತಿದ್ದಂತೆ ದುಂದುಭಿಯ ಬಲ ಕುಂದಲಾರಂಭಿಸಿತು. ವಾಲಿಯ ಬಲ ಹೆಚ್ಚುತ್ತಾ ಹೋಯಿತು. ವಾಲಿಯು ದುಂದುಭಿಯನ್ನು ಮೇಲಕ್ಕೆತ್ತಿ ನೆಲಕ್ಕೆ ಕುಕ್ಕಿದನು. ಆ ಹೊಡೆತಕ್ಕೆ ದುಂದುಭಿಯು ಸತ್ತೇ ಹೋದನು. ಹಾಗೆ ಸತ್ತ ದುಂದುಭಿಯ ಕಲೇಬರವನ್ನು ವಾಲಿಯು ಎತ್ತಿ 1 ಯೋಜನದಷ್ಟು ದೂರಕ್ಕೆ ಎಸೆದನು. ರಾಕ್ಷಸನ ಬಾಯಿಂದ ರಕ್ತದ ಹನಿಗಳು ಉರುಳುತ್ತಾ ಅವುಗಳು ಗಾಳಿಯಲ್ಲಿ ಹಾರಿ ಮತಂಗ ಮುನಿಗಳ ಮೈಮೇಲೆ ಬಿದ್ದವು. ಇದರಿಂದ ಮತಂಗ ಮುನಿಗಳು ಮುನಿದರು. ಯಾವ ದುರಾತ್ಮನು ನನಗೆ ರಕ್ತದ ಹನಿಗಳನ್ನು ಸೋಕಿಸಿದವನು ಎಂದು ಆಶ್ರಮದಿಂದ ಹೊರಬಂದು ನೋಡಿದರು. ಅಲ್ಲಿ ಪರ್ವತಾಕಾರದ ದುಂದುಭಿಯ ಶವವನ್ನು ಕಂಡರು. ಅದು ವಾಲಿಯದೇ ಕೃತ್ಯ ಎಂಬುದು ಅವರಿಗೆ ಧ್ಯಾನದಿಂದ ಗೋಚರವಾಯಿತು. ಮುನಿಗಳು ಶಪಿಸಿಯೇ ಬಿಟ್ಟರು. ವಾಲಿಯು ಈ ಪ್ರದೇಶಕ್ಕೆ ಕಾಲಿಡಬಾರದು. ಅವನು ಈ ಪ್ರದೇಶಕ್ಕೆ ಬಂದನೆಂದರೆ ಅವನ ವಧೆಯಾಗಲಿ. ಈ ಆಶ್ರಮದ 1 ಯೋಜನ ಪರಿಸರಕ್ಕೆ ವಾಲಿಯು ಬರಬಾರದು. ಬಂದರೆ ಅವನು ಉಳಿಯುವುದಿಲ್ಲ. ಈ ವನದಲ್ಲಿ ವಾಸಿಸುವ ಅವನ ಸಚಿವರೂ ಇಲ್ಲಿ ಇರಕೂಡದು. ಬೇಗನೆ ಇಲ್ಲಿಂದ ಹೊರಟು ಹೋಗಲಿ. ಇಲ್ಲವಾದರೆ ಅವರನ್ನು ಶಪಿಸುತ್ತೇನೆ. ಈ ತಪೋವನವನ್ನು ನಾನು ಮಗನಂತೆ ಕಾಪಾಡಿಕೊಂಡಿದ್ದೇನೆ. ಇಲ್ಲಿ ಆ ಮಂಗಗಳಿದ್ದರೆ 1000 ವರ್ಷ ಕಲ್ಲಾಗಿ ಬಿದ್ದಿರಲಿ. ಇದನ್ನು ಕೇಳಿ ಕಪಿಗಳೆಲ್ಲ ವಾಲಿಯ ಹತ್ತಿರ ಓಡಿದರು. ಮತಂಗ ಋಷಿಯ ಶಾಪ ವೃತ್ತಾಂತವನ್ನು ವಾಲಿಗೆ ಅರುಹಿದರು. ವಾಲಿಯು ದುಃಖಿತನಾಗಿ ಋಷಿಗಳಲ್ಲಿ ಕ್ಷಮೆಯಾಚಿಸಿದನು. ಆದರೂ ಅವರು ಕ್ಷಮಿಸಲಿಲ್ಲ. ಇದರಿಂದ ವಿಷಣ್ಣನಾದ ವಾಲಿಯು ಋಷ್ಯಮುಖದ ಕಡೆಗೆ ಬರುವುದನ್ನೇ ಬಿಟ್ಟುಬಿಟ್ಟನು. ಅವನಿಲ್ಲಿ ಬರುವಂತಿಲ್ಲವೆಂಬುದನ್ನು ತಿಳಿದೇ ನಾನು ಇಲ್ಲಿ ಧೈರ್ಯದಿಂದ ಇರುವುದು ಎಂದು ಸುಗ್ರೀವನು ಹೇಳಿದನು. ಈ ದೊಡ್ಡ ಅಸ್ಥಿಪಂಜರವಿದೆಯಲ್ಲ, ಇದೇ ಆ ದುಂದುಭಿಯದು. ಆ ಕಡೆ 7 ಸಾಲು ವೃಕ್ಷಗಳ ಸಾಲಿದೆ. ವಾಲಿಯು ಅವುಗಳಲ್ಲಿ ಒಂದೊಂದೇ ಬಾಣವನ್ನು ತೂರಿಸಬಲ್ಲಷ್ಟು ಬಲಶಾಲಿ. ಇದು ವಾಲಿಯ ಅಸದೃಶ ಪರಾಕ್ರಮ. ಇದನ್ನು ನಿನಗೆ ವಿಸ್ತಾರವಾಗಿ ಹೇಳಿದ್ದೇನೆ. ಅಂಥವನನ್ನು ನೀನು ಯುದ್ಧದಲ್ಲಿ ಎದುರಿಸಬಲ್ಲೆಯಾದರೆ ಆಗ ನನಗೆ ವಿಶ್ವಾಸ ಮೂಡುತ್ತದೆ. ಆಗ ಲಕ್ಷ್ಮಣನು ನಗುತ್ತಾ ಹೇಳಿದನು, ಸುಗ್ರೀವ, ಎಂತಹ ಕಾರ್ಯವನ್ನು ಮಾಡಿ ತೋರಿಸಿದರೆ ನಿನಗೆ ರಾಮನ ಪರಾಕ್ರಮದಲ್ಲಿ ವಿಶ್ವಾಸ ಮೂಡುತ್ತದೆ? ಒಂದು ವೇಳೆ ರಾಮನು ಆ ಸಾಲ ವೃಕ್ಷಗಳನ್ನು ಒಂದೇ ಬಾಣದಿಂದ ತೂತು ಮಾಡಿದರೆ ವಾಲಿಯ ವಧೆ ನಿಶ್ಚಯವೆಂದು ತಿಳಿಯುತ್ತೇನೆ. ಹಾಗೆ ರಾಕ್ಷಸನ ಅಸ್ಥಿಪಂಜರವನ್ನು ಒಂದೇ ಕಾಲಿನಿಂದ 200 ಬಿಲ್ಲುಗಳಷ್ಟು ದೂರ ವಧೆಯಲ್ಲಿ. ಸುಗ್ರೀವನು ರಾಮನ ಮುಖವನ್ನು ನೋಡಿದನು. ಅದು ಕೋಪದಿಂದ ಕೆಂಪಾಗಿತ್ತು. ಸುಗ್ರೀವನು ಸ್ವಲ್ಪ ಹೊತ್ತು ಆಲೋಚಿಸಿ ಮತ್ತೆ ಹೇಳಿದನು, ವಾಲಿಯು ಮಹಾಬಲಶಾಲಿ, ಮಹಾಶೂರ, ಯುದ್ಧದಲ್ಲಿ ಅಜಯ. ದೇವತೆಗಳಿಗೂ ಅವನ ವೀರಕರ್ಮಗಳನ್ನು ಅನುಸರಿಸಲು ಸಾಧ್ಯವಿಲ್ಲ. ಆ ಭಯದಿಂದಲೇ ನಾನು ಋಷಿಮುಖ ಪರ್ವತವನ್ನು ಆಶ್ರಯಿಸಿದ್ದೇನೆ. ನಿನ್ನ ಸ್ನೇಹ ನನಗಾಗಿರುವುದು ನನ್ನ ಪುಣ್ಯ. ಆದರೂ ನಿನ್ನ ಪರಾಕ್ರಮವನ್ನು ಪ್ರತ್ಯಕ್ಷ ಕಂಡವನಲ್ಲ. ನಾನು ನಿನ್ನನ್ನು ಯಾರೊಂದಿಗೂ ಹೋಲಿಸುತ್ತಿಲ್ಲ. ನಿನ್ನನ್ನು ಅವಮಾನಿಸುವ ಉದ್ದೇಶವೂ ನನ್ನದಲ್ಲ. ವಾಲಿಯ ಪರಾಕ್ರಮವನ್ನು ವರ್ಣಿಸಿ ನಿನ್ನನ್ನು ಹೆದರಿಸುತ್ತಲೂ ಇಲ್ಲ. ಅವನ ಭಯಂಕರ ಕರ್ಮಗಳಿಂದ ನನ್ನಲ್ಲಿ ಭಯ ತುಂಬಿದೆ. ನಿನ್ನ ಮಾತುಗಳನ್ನು ನಾನು ನಂಬುತ್ತೇನೆ. ನಿನ್ನ ದೇಹಾಕೃತಿಯು ನೀನು ಪರಾಕ್ರಮಿ ಎಂಬುದನ್ನು ಸೂಚಿಸುತ್ತದೆ. ಬೂದಿ ಮುಚ್ಚಿದ ಕೆಂಡದಂತಿರುವೆ ಎಂಬುದು ನನಗೆ ವಿಶ್ವಾಸ ಬಂದಿದೆ. ಆಗ ರಾಮನೆಂದನು, ಸುಗ್ರೀವ, ನಿನಗೆ ನನ್ನ ಪರಾಕ್ರಮದಲ್ಲಿ ನಂಬಿಕೆ ಇಲ್ಲವಾದರೆ ಯುದ್ಧದಲ್ಲಿ ಅದು ಉಂಟಾಗುವಂತೆ ಮಾಡುತ್ತೇನೆ. ಹೀಗೆ ಹೇಳಿದ ರಾಮನು ತನ್ನ ಪಾದಾಂಗುಷ್ಟದಿಂದ ದುಂದುಭಿಯ ಅಸ್ಥಿಪಂಜರವನ್ನು 10 ಯೋಜನೆಗಳಷ್ಟು ದೂರಕ್ಕೆ ತಳ್ಳಿ ಎಸೆದನು. ಆಗ ಸುಗ್ರೀವನೆಂದನು, ವಾಲಿಯು ಮಾಂಸವಿರುವ ದುಂದುಭಿಯ ಶರೀರವನ್ನು ಯೋಜನದಷ್ಟು ದೂರ ಎಸೆದಿದ್ದಾನೆ. ಇದು ಮಾಂಸವಿಲ್ಲದ ಅಸ್ಥಿಪಂಜರ, ಹುಲ್ಲಿಗೆ ಸಮಾನ. ಅವನು ಯುದ್ಧದಿಂದ ಬಳಲಿದ್ದರೂ ಎಸೆದಿದ್ದಾನೆ. ನೀನಂತೂ ಆಯಾಸಗೊಂಡೂ ಇಲ್ಲ. ಆದುದರಿಂದ ಸುಲಭವಾಗಿ ಎಸೆದಿದ್ದೀಯ. ಇದರಿಂದ ಅವನ ಬಲಕ್ಕಿಂತ ನಿನ್ನ ಬಲ ಹೆಚ್ಚೆಂಬುದನ್ನು ನಿರ್ಣಯಿಸಲು ಸಾಧ್ಯವಿಲ್ಲ. ಹಸಿ ಮತ್ತು ಒಣಗಿದ್ದರಲ್ಲಿ ವ್ಯತ್ಯಾಸವಿರುತ್ತದಲ್ಲ. ಈ ಸಾಲ ವೃಕ್ಷಗಳನ್ನು ಭೇದಿಸಿದರೆ ಬಲಾಬಲಗಳು ಸ್ಪಷ್ಟವಾಗುತ್ತದೆ. ಇದಾದರೆ ನನಗೆ ನಂಬಿಕೆ ಬರುತ್ತದೆ ಎಂದು ಆಣೆ ಮಾಡಿ ಹೇಳುತ್ತೇನೆ. ಹೇಗೆ ತೇಜಸ್ಸಿನಲ್ಲಿ ಸೂರ್ಯ, ಪರ್ವತಗಳಲ್ಲಿ ಹಿಮಾದ್ರಿ, ಪಶುಗಳಲ್ಲಿ ಸಿಂಹವು ಶ್ರೇಷ್ಠವೋ ಹಾಗೆಯೇ ನೀನು ಮನುಷ್ಯರಲ್ಲಿ ಶ್ರೇಷ್ಠ ಎಂದು ಹೇಳಿದೆ. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ.
ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.